ಪ್ರೀತಿ, ದ್ರೋಹ ಮತ್ತು ಮೌನದ ರೋಚಕ ಕತೆ ಹೇಳಿ ಹೋಗುವ ಕಾರಣ. ಪ್ರೀತಿ ಹುಟ್ಟೋಕ್ಕೆ ಯಾವುದೇ ಕಾರಣ ಬೇಕಾಗಲ್ಲ. ಆದರೆ ಪ್ರೀತಿಸಿದವರಿಂದ ದೂರ ಹೋಗಬೇಕಾದರೆ ಕಾರಣಗಳಿಗೆ ಮಿತಿಯೇ ಇರೋದಿಲ್ಲ. ಬಿಟ್ಟು ಹೋದವರು ನೆನಪುಗಳನ್ನು ಕೊಂದುಕೊಂಡೇ ಹೋಗಿರುತ್ತಾರೆ. ಆದರೆ ಉಳಿದು ಹೋದವರಿಗೆ ಅವರ ನೆನಪುಗಳೇ ಶಾಪವಾಗಿ ಕಾಡುತ್ತವೆ. ಇದು ಕೇವಲ ಸಾಲುಗಳಲ್ಲ. ಒಂದು ಜೀವ ತನ್ನ ಸರ್ವಸ್ವವನ್ನೂ ಧಾರೆ ಎರೆದು ಪ್ರೀತಿಸಿದಾಗ, ಆ ಪ್ರೀತಿ ಮರೀಚಿಕೆಯಾದಾಗ ಅನುಭವಿಸುವ ನರಕ ಯಾತನೆಯ ಪ್ರತಿರೂಪ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕೇವಲ ಕಥೆಯಲ್ಲ. ಇದು ಮನುಷ್ಯನ ಮನಸ್ಸಿನ ಆಳದಲ್ಲಿ ಅಡಗಿರುವ ಪ್ರೀತಿ, ಸ್ವಾರ್ಥ, ತ್ಯಾಗ ಮತ್ತು ಕ್ರೌರ್ಯದ ನೈಜ ದರ್ಶನ. ಕಥೆ ಶುರುವಾಗುವುದು ಚನ್ನರಾಯಪಟ್ಟಣದ ಹಿಮವಂತ ಮತ್ತು ಪ್ರಾರ್ಥನಾಳ ಮುಖಾಮುಖಿಯೊಂದಿಗೆ. ಹಿಮವಂತ ಒಬ್ಬ ಬಡ ಹುಡುಗ. ಊರಿನಲ್ಲಿ ಮಿಠಾಯಿ ಮಾರಿಕೊಂಡು ತನ್ನ ಪಾಡಿಗೆ ತಾನು ಅತ್ಯಂತ ಸರಳವಾಗಿ ಬದುಕುತ್ತಿದ್ದವನು. ಆದರೆ ಪ್ರಾರ್ಥನಾಳ ಹಿನ್ನೆಲೆ ಸಂಪೂರ್ಣ ಭಿನ್ನವಾದದ್ದು. ಆಕೆ ತನ್ನದೇ ಮನೆಯಲ್ಲಿ ತನ್ನ ತಂದೆ ಮತ್ತು ಅತ್ತಿಗೆಯ ನಡುವಿನ ಅನೈತಿಕ ಸಂಬಂಧವನ್ನು ಕಣ್ಣಾರೆ ಕಂಡು ತೀವ್ರವಾದ ಮಾನಸಿಕ ಆಘಾತಕ್ಕೊಳಗಾದವಳು. ಪುರುಷರ ಬಗ್ಗೆ, ಕುಟುಂಬದ ಬಗ್ಗೆ ಜಿಗುಪ್ಸೆಗೊಂಡು ಮನೆಯಿಂದ ಹೊರಬಂದ ಆ ಅಸಹಾಯಕ ಹುಡುಗಿಗೆ ಆಶ್ರಯ ನೀಡುವುದು ಇದೇ ಹಿಮವಂತ. ಪ್ರಾರ್ಥನಾಳ ಸಾತ್ವಿಕ ಚೆಲುವು ಮತ್ತು ಮುಗ್ಧತೆಗೆ ಹಿಮವಂತ ಸಂಪೂರ್ಣವಾಗಿ ಸೋತು ಹೋಗುತ್ತಾನೆ. ಆಕೆಯ ಭವಿಷ್ಯವನ್ನು ರೂಪಿಸುವುದೇ ತನ್ನ ಬದುಕಿನ ಏಕೈಕ ಗುರಿ ಎಂದು ನಿರ್ಧರಿಸುತ್ತಾನೆ. ಪ್ರಾರ್ಥನಾಳಿಗೆ ವೈದ್ಯ ಆಗಬೇಕು ಎಂಬ ದೊಡ್ಡ ಕನಸಿರುತ್ತದೆ. ಆ ಕನಸಿಗೆ ನೀರೆರೆಯಲು ಹಿಮವಂತ ಪಡುವ ಪಾಡು ಅಷ್ಟಿಷ್ಟಲ್ಲ. ಹಗಲಿರುಳು ಕಷ್ಟಪಟ್ಟು ತನ್ನ ರಕ್ತವನ್ನೇ ಬೆವರಾಗಿ ಹರಿಸಿ ಅವಳನ್ನು ದಾವಣಗೆರೆಯ ಮೆಡಿಕಲ್ ಕಾಲೇಜಿಗೆ ಸೇರಿಸುತ್ತಾನೆ. ಈ ಹಾದಿಯಲ್ಲಿ ಆತನಿಗೆ ಕಸೂತಿ ಕಾವೇರಮ್ಮನ ವಾತ್ಸಲ್ಯ ಮತ್ತು ರಸೂಲ್ ಜಮಾದಾರ್ ಎಂಬ ಗೆಳೆಯನ ಸಾಥ್ ಸಿಗುತ್ತದೆ. ಹಿಮವಂತನ ಪಾಲಿಗೆ ಪ್ರಾರ್ಥನಾ ಕೇವಲ ಪ್ರೇಯಸಿಯಾಗಿರಲಿಲ್ಲ, ಆಕೆ ಆತ ಪೂಜಿಸುವ ದೇವತೆಯಾಗಿದ್ದಳು. ಪ್ರಾರ್ಥನಾ ಕೂಡ ಹಿಮವಂತನ ತ್ಯಾಗಕ್ಕೆ ಮಾರು ಹೋಗಿ ಆತನನ್ನು ಒಬ್ಬ ದೇವರೆಂದೇ ಭಾವಿಸುತ್ತಾಳೆ. ಆದರೆ ಕಥೆಯ ಅನಿರೀಕ್ಷಿತ ತಿರುವು ಶುರುವಾಗೋದು ದಾವಣಗೆರೆಯ ಮೆಡಿಕಲ್ ಕಾಲೇಜಿನಲ್ಲಿ. ಅಲ್ಲಿ ಪ್ರಾರ್ಥನಾಳಿಗೆ ಇಬ್ಬರು ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತದೆ. ಒಬ್ಬಳು ಊರ್ಮಿಳಾ, ಮತ್ತೊಬ್ಬ ದೇವಶಿಶು ಚಂದ್ರಕಾಂತ ಬಂಡೋಪಾಧ್ಯಾಯ ಅಲಿಯಾಸ್ ದೇಬು. ಊರ್ಮಿಳಾ ಅಪ್ಪಟ ಆಧುನಿಕ ಹುಡುಗಿ. ಸಿಗರೇಟು ಸೇದುತ್ತಾ ಮದ್ಯಪಾನ ಮಾಡುತ್ತಾ ಬಂಡಾಯದ ಮನೋಭಾವ ಹೊಂದಿದ್ದವಳು. ಇನ್ನು ದೇಬು ಬಂಗಾಳಿ ಮೂಲದ ಅತೀವ ಶ್ರೀಮಂತ, ಶೌಕಿಲಾಲ ಮತ್ತು ಹೆಣ್ಣು ಬಾಕ. ದೇಬುವಿನ ಭೌತಿಕ ಆಕರ್ಷಣೆ, ಅವನ ಶ್ರೀಮಂತಿಕೆ ಪ್ರಾರ್ಥನಾಳನ್ನು ನಿಧಾನವಾಗಿ ಸೆಳೆಯತೊಡಗುತ್ತದೆ. ತನಗಾಗಿ ತನ್ನ ಯೌವನವನ್ನೇ ಸವೆಸಿದ ಹಿಮವಂತನ ನಿಷ್ಕಲ್ಮಶ ಪ್ರೀತಿ ಆಕೆಗೆ ಮರೆತು ಹೋಗುತ್ತದೆ. ಪ್ರಾರ್ಥನಾಳ ಮನಸ್ಸು ತೀವ್ರವಾದ ದ್ವಂದ್ವಕ್ಕೆ ಸಿಲುಕುತ್ತದೆ. ದೇಬುವಿನ ಬಳಿ ಇದ್ದಾಗ ಹಿಮವಂತನ ನೆನಪಾದರೆ, ಹಿಮವಂತನ ಬಳಿ ಇದ್ದಾಗ ದೇಬುವಿಗಾಗಿ ಹಾತೊರೆಯುತ್ತಾಳೆ. ಆದರೆ ಅಂತಿಮವಾಗಿ ಯೌವನದ ಪ್ರಚೋದನೆ ಮತ್ತು ಆಕರ್ಷಣೆಗಳೇ ಗೆಲ್ಲುತ್ತವೆ. ತನ್ನನ್ನು ದೇವರಂತೆ ಕಾಪಾಡಿದ ಹಿಮವಂತನಿಗೆ ಮೋಸ ಮಾಡಿ ಆತನ ತ್ಯಾಗವನ್ನು ಕಡೆಗಣಿಸಿ ಪ್ರಾರ್ಥನಾ ದೇಬುವನ್ನು ಮದುವೆ ಹಾಕುತ್ತಾಳೆ. ಇಲ್ಲಿಂದ ಕಥೆಯ ಪ್ರತಿಯೊಂದು ಪಾತ್ರವೂ ತದ್ವಿರುದ್ಧವಾಗಿ ಬದಲಾಗುತ್ತಾ ಹೋಗುತ್ತದೆ. ಪ್ರಾರ್ಥನಾ ತನ್ನನ್ನು ಬಿಟ್ಟು ಹೋದಳು ಎಂಬ ಸತ್ಯ ಹಿಮವಂತನನ್ನು ಅಕ್ಷರಶಃ ಕೊಂದು ಹಾಕುತ್ತದೆ. ಅವಳಿಗಾಗಿ ಕಟ್ಟಿದ ಆಸ್ಪತ್ರೆಯ ಕನಸಾಗಿಯೇ ಉಳಿಯುತ್ತದೆ. ಯಾವ ಹಿಮವಂತ ಅತ್ಯಂತ ಮೃದು ಹೃದಯಾಗಿದ್ದನೋ ಆತ ವಿರಹದ ಬೇಗೆಯಲ್ಲಿ ಬೆಂದು ಕಲ್ಲಾಗುತ್ತಾನೆ. ಅತಿಯಾದ ಪ್ರೀತಿ ಆತನನ್ನು ರಕ್ಕಸನನ್ನಾಗಿ, ಕ್ರೂರಿಯನ್ನಾಗಿ ಬದಲಾಯಿಸುತ್ತದೆ. ಆತ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾನೆ, ಮಾಟ ಮಂತ್ರಗಳ ಮೊರೆ ಹೋಗುತ್ತಾನೆ. ಆದರೆ ಅವನೊಳಗಿನ ಮನುಷ್ಯ ಸತ್ತು ಹೋಗಿರುತ್ತಾನೆ. ಇತ್ತ ಮದುವೆಯಾದ ಪ್ರಾರ್ಥನಾ ಮತ್ತು ದೇಬುವಿನ ಬದುಕು ಕೂಡ ಸುಖವಾಗಿರುವುದಿಲ್ಲ. ಹಣದ ಮದದಲ್ಲಿದ್ದ ದೇಬು ಪ್ರಾರ್ಥನಾಳನ್ನು ಮದುವೆಯಾದ ಮೇಲೆ ಸಂಪೂರ್ಣ ಬದಲಾಗಿ ಅವಳ ನಿಷ್ಠಾವಂತ ಪ್ರೇಮಿಯಾಗಿ, ಅವಳ ಪ್ರೀತಿಗಾಗಿ ಒದ್ದಾಡುವ ಅಸಹಾಯಕನಾಗಿ ಪ್ರತಿಬಿಸುತ್ತಾನೆ. ಆದರೆ ಪ್ರಾರ್ಥನಾಳಿಗೆ ದೇಬುವಿಗೆ ಸಂಪೂರ್ಣ ಪ್ರೀತಿಯನ್ನು ಧಾರೆ ಎರೆಯಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವಳ ಮನಸ್ಸಿನ ಮೂಲೆಯಲ್ಲಿ ಹಿಮವಂತನ ತ್ಯಾಗ, ಆತನಿಗಾದ ಅನ್ಯಾಯ ಸದಾ ಅವಳನ್ನು ಕಾಡುತ್ತಲೇ ಇರುತ್ತದೆ. ತಾನು ಮಾಡಿದ ಮಹಾ ತಪ್ಪಿನ ಅರಿವು ಅವಳನ್ನು ಸುಳಲಾರಂಭಿಸುತ್ತದೆ. ಈ ಎಲ್ಲದರ ನಡುವೆ ಓದುಗರನ್ನು ಬೆರಗುಗೊಳಿಸುವುದು ಊರ್ಮಿಳೆಯ ಪಾತ್ರ. ಆರಂಭದಲ್ಲಿ ದಾರಿ ತಪ್ಪಿದವಳಂತೆ ಕಾಣುತ್ತಿದ್ದ ಊರ್ಮಿಳಾ ಕಥೆಯ ಕೊನೆಯಲ್ಲಿ ಅತ್ಯಂತ ಪ್ರಬುದ್ಧಳಾಗಿ ಬದಲಾಗುತ್ತಾಳೆ. ತಪ್ಪು ಮಾಡಿದ ತನ್ನ ಗೆಳತಿ ಪ್ರಾರ್ಥನಾಳನ್ನು ತಾಯಿಯಂತೆ ನೋಡಿಕೊಳ್ಳುತ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯಲ್ಲಿ ಮೋಸ ಹೋದ
ಹಿಮವಂತನ ತ್ಯಾಗಮಯಿ ವ್ಯಕ್ತಿತ್ವವನ್ನು ಕಂಡು ಆತನ ಮೇಲೆ ಆಕರ್ಷಿತಳಾಗುತ್ತಾಳೆ. ತನ್ನೆಲ್ಲ ದುಶ್ಚಟಗಳನ್ನು ಬಿಟ್ಟು ಸಹನೆಯ ಮೂರ್ತಿಯಾಗಿ ಹಿಮವಂತನನ್ನು ಆರಾಧಿಸಲು ಶುರು ಮಾಡುತ್ತಾಳೆ. ಕಾದಂಬರಿಯ ಅಂತ್ಯ ಓದುಗರ ಕಣ್ಣಲ್ಲಿ ನೀರು ತರಿಸುತ್ತದೆ. ತನ್ನ ಸರ್ವಸ್ವವನ್ನೂ ಕಿತ್ತುಕೊಂಡ ಪ್ರಾರ್ಥನಾಳನ್ನು ಹಿಮವಂತ ಕೊನೆಗೊಮ್ಮೆ ಭೇಟಿಯಾಗುತ್ತಾನೆ. ಆಕೆಯ ಕಣ್ಣಲ್ಲಿ ಅಪರಾಧಿ ಭಾವ, ಪಶ್ಚಾತ್ತಾಪದ ಕಣ್ಣೀರು. ಹಿಮವಂತ ಅವಳನ್ನು ಕೇಳಬೇಕಾದ ಒಂದೇ ಒಂದು ಪ್ರಶ್ನೆ ಇರುತ್ತದೆ, ನನ್ನನ್ನು ಬಿಟ್ಟು ಯಾಕೆ ಹೋದೆ? ಒಮ್ಮೆಯಾದರೂ ಹೇಳಿ ಹೋಗು ಕಾರಣ. ಆದರೆ ಆ ಒಂದು ಪದ, ಆ ಒಂದು ವಾಕ್ಯ ಅವನ ಗಂಟಲಲ್ಲೇ ಉಳಿದು ಹೋಗುತ್ತದೆ. ತಾನು ಪ್ರೀತಿಸಿದ ಹುಡುಗಿಯನ್ನ ಆ ಪ್ರಶ್ನೆಯನ್ನು ಮತ್ಯಾವತ್ತೂ ಕೇಳಬಾರದು ಎನ್ನುವಂತೆ ಆತ ಶಾಶ್ವತವಾಗಿ ಮೌನಿಯಾಗಿ ಹೋಗುತ್ತಾನೆ. ಅವನು ಕಾರಣ ಕೇಳಲೇ ಇಲ್ಲ. ಆ ಮೌನವೇ ಈ ಕಥೆಯ ಅತಿ ದೊಡ್ಡ ಆಕ್ರಂದನ. ಮನುಷ್ಯನ ಸಂಬಂಧಗಳಲ್ಲಿ ಪ್ರೀತಿ ಎಷ್ಟು ಅನಂತವಾದದ್ದೋ ಅದರ ವಿರಹವೂ ಅಷ್ಟೇ ಭೀಕರವಾದದ್ದು ಎಂಬುದನ್ನು ಈ ಕತೆ ಸಾರಿ ಹೇಳುತ್ತದೆ.